ನಮ್ಮ ಅರಸೀಕೆರೆ ತಾಲೂಕಿನ ಮಾನ್ಯ ಶಾಸಕರಾದ ಶ್ರೀಯುತ ಶಿವಲಿಂಗೇಗೌಡರು, ಗೃಹ ಮಂಡಳಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಇವರಿಗೆ ಎಲ್ಲರ ಪರವಾಗಿ ನಾನು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸನ್ಮಿತ್ರರು ಆದಂಥ ಶ್ರೀಯುತ ಗೀಜಳ್ಳಿ ಶೇಖರಣ್ಣನವರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಸನ್ಮಿತ್ರರು ಆದಂಥ ಶ್ರೀಯುತ HL ಶೇಖರ್ ನಾಯ್ಕರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ನಮ್ಮ ಸಮಾಜದ ಮುಖಂಡರಾದಂಥ ಶ್ರೀಯುತ ಹರತ್ನಳ್ಳಿ ಜಯಣ್ಣ ಸಾಹೇಬರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಲೋ. ಅಂಧಕಾರವನ್ನ ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನ ಕುರಿತು ಹಾಗೂ ಈ ಒಂದು ಕಾರ್ಯಕ್ರಮದ ಅಗತ್ಯತೆಯನ್ನು ಕುರಿತು ಕರ್ನಾಟಕ ರಾಜ್ಯ ಒಬ್ಬರಾದ್ಮೇಲೆ ಒಬ್ರು ಸನ್ಮಾನ್ಯ ಶಾಸಕರಿಗೆ ಒತ್ತಡ ಕೊಟ್ಟು ಈ ಒಂದು ಹಕ್ಕುಪತ್ರವನ್ನ ಮಾಡಿ ತರ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾವುದು ಕಾರ್ಯಕ್ರಮ ಒಂದು ಸರ್ಕಾರ ಯೋಜನೆ ತಗೋಬೇಕಾರ ಅದು ಸುಮ್ಮನೆ ಬರಲ್ಲ, ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಸನ್ಮಾನ್ಯ ಶಿವಲಿಂಗೇಗೌಡರು ಈ ಗ್ರಾಮದಲ್ಲಿರುವಂತ ಪತ್ರಿಕಾ ಮಾಧ್ಯಮಕ್ಕೆ ಮತ್ತೆ ಕ್ಷಮಿಸಬೇಕು. ಪತ್ರಿಕಾ ಮಾಧ್ಯಮದವರೇ, ಈ ಗ್ರಾಮದ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರ. ನೀವು ಚುನಾವಣೆ ಬಂದಾಗ ಏನ್ ಮಾಡ್ತೀರಾ ಅಂದ್ರೆ ನಾನ್ ಮೇಲೂ ಹೋಗ್ತೀರಾ. ನೀವೆಲ್ಲ ಒಂದೇ, ನೀವೆಲ್ಲರೂ ನಮ್ಮ ಅಣ್ತಂಬುಗಳಿದ್ದಂಗೆ, ನೀವೆಲ್ಲ ಶಾಸಕರ ಬೆಂಬಲಿಗ್ರಿಯ. ನಿಮ್ಮಲ್ಲಿ ಒತ್ತಡ ಇರುತ್ತೆ, ಅದನ್ನೆಲ್ಲ ಮರಿಬೇಕು. ಯಾಕೆಂದ್ರೆ ಇವತ್ತು ಹಕ್ಕುಪತ್ರ ವಿತರಣೆ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿ ಈ ಒಂದ್ ದಿನ ಈ ಗ್ರಾಮದಲ್ಲಿ ಹೆಚ್ಚು 93 ನಿವೇಶನಗಳಿಗೆ ಇವತ್ತು ಸನ್ಮಾನ್ಯ ಗೃಹ ಮಂಡಳಿ ಅಧ್ಯಕ್ಷರು ಇವತ್ತು ನಿಮಗೆಲ್ಲ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಅದೇ ರೀತಿ ಬಂದಾಗ ನಗರ ಪ್ರದೇಶದ ಹೃದಯ ಭಾಗ ಇದು ಯಾವುದು ಈ ಮುದ್ನಳ್ಳಿ ಗ್ರಾಮ, ಗೀಜಹಳ್ಳಿ ಗ್ರಾಮ ಅಂದ್ರೆ ಇವೆಲ್ಲ ಹೃದಯ ಭಾಗದಲ್ಲಿದ್ದು ಸುಮಾರು 70 ವರ್ಷ ಈ ಒಂದು ಗ್ರಾಮಗಳು ಅಭಿವೃದ್ಧಿ ಆಗಕ್ಕೆ ನಾವೆಲ್ಲ ಕಾಯ್ಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತಾಗಿತ್ತು 20 ವರ್ಷ ಬೇಕಾಗಿತ್ತು. ಇವೆಲ್ಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳನ್ನ ಹೊಂದಬೇಕಾದ್ರೆ 70 ವರ್ಷ. ಯಾಕಂದ್ರೆ ಈ ಗ್ರಾಮಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ, ನಗರ ಪ್ರದೇಶದಲ್ಲೇ ಇದೆ. ಮತ್ತೆ ಅದೇ ರೀತಿ ಕಾಂಕ್ರೀಟ್ ರೋಡ್ ಇರಬೇಕು. ಇವತ್ತು 530 ಹಳ್ಳಿಗೂ ಸಹ ಇವತ್ತು ಕಾಂಕ್ರೀಟ್ ಮುಕ್ತವಾದ ಒಂದು ತಾಲೂಕಾಗಿ ಅದು ಇಚ್ಛಾಶಕ್ತಿಯಿಂದ ಸನ್ಮಾನ್ಯ ಶಿವಲಿಂಗೇಗೌಡರು ನಮ್ಮೆಲ್ಲ ಮುಖಂಡರು ಎಲ್ಲ ಹೇಳ್ತಾರೆ ಅಲ್ಲೆಲ್ಲ ಕಾಂಕ್ರೀಟ್ ಹಾಕಿಕೊಟ್ಟು ಒಳ್ಳೊಳ್ಳೆ ಇವತ್ತು ಎಲ್ಲ ಯೋಜನೆಗಳನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. PMAY ಅಲ್ಲ, PMAY ಆವಾಜ್ ಯೋಜನೆ ಏನಂತ ಕಾನೂನು ತಂದ್ರೆ ಗೊತ್ತಾ? ಒಬ್ಬರಿಗೊಂದು ಸೈಟ್ ಇದ್ರೆ ಇನ್ನೊಂದು ಸೈಟ್ ಕೊಡಂಗಿಲ್ಲ ಅಂತ ಕಾನೂನು ತಂದ್ರು. ಗೊತ್ತಾಯ್ತಾ? ಇದು ಯಾಕೆ ಹೆಣಗಾಡ್ಬೇಕು ಅಂತ ನಿಮಗೆಲ್ಲ ಗೊತ್ತಿಲ್ಲ. ನಾನು ಮಂತ್ರಿಗಳಿಗೆ ಹೇಳಿ ನಮ್ಮ ಜಮೀರ್ ಅಹಮದ್ ಅವರಿಗೆ ಇದು ಏನಾಗಿ ಹೋಗಿದೆ ಅಂದ್ರೆ ಊರ್ನವರೆಲ್ಲ ಹಣ ತಗೊಂಡು ಅವ್ರವ್ರಿಗೆ ಹಂಚ್ಕೊಟ್ಬಿಟ್ಟು ಅವರು ಈಗಾಗಲೇ ದೇವಸ್ಥಾನ ಕಟ್ಟಿ ಆಯಿತೆ. ಈಗ ಏನಾಗಿದೆ, ನಿಮ್ಮ ಸರ್ಕಾರದಿಂದ ನಾವು ಹಣವನ್ನು ತಗೊಂಡಿದ್ದೀವಿ ಇದಕ್ಕೆ ಫಾರ್ಮೇಶನ್ ಮಾಡೋದಕ್ಕೆ, ಫಾರ್ಮೇಶನ್ನು ಆಗೋದಿಲ್ಲ. ಈಗ ನೀವು ಸೈಟ್ ವಿತರಣೆ ಮಾಡಬೇಕಷ್ಟೇ. ಆದರೆ ಅವನು ಬರೆದಿಟ್ಬಿಟ್ಟಿದ್ರು MD. ನಾನು ನಿಮಗೆ ಗೊತ್ತಿಲ್ಲ ರೀತಿ ಹೇಳಿ ನಮ್ಮ ಏನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಇದಿದೆ ಚೇಂಬರು, ಅವ್ರ ಮೇಲಿದೆ, ನಮ್ಮ ತಳಗಿದೆ. ನಾನು ಅಲ್ಲಿ ಕರೆಸಿದೆ, ಬಂದಿದೆ. PDO ಕಳಿಸಿ ಕೊಡ್ತೀವಿ ಅಂತ ಹೇಳಿದ್ರು. PDOನು ಅಲ್ಲಿದ್ದಾರೆ, ಈ ನಮ್ಮ ಚಂದ್ರಣ್ಣು ಅಲ್ಲಿದ್ದಾರೆ, ಇವರೆಲ್ಲ ಇದ್ದಾರೆ. ಆದರೆ ನನಗೆ MD ಅವರು ಒಂದು ಫೋನ್ ಮಾಡಿದರು, ಸರ್ ಈ ಕಾನೂನು ಅಡ್ಡ ಬೆತ್ತಿತ್ತಲ್ಲ, ಒಂದೇ ಮಾತು ಮುಗೀತಲ್ಲ. ಈ ಕಾನೂನು ಯಾರು ನಿರ್ಗತಿಕರಿದ್ದಾರೆ, ಯಾರು ವಸತಿಯಿಂದಿದ್ದಾರೆ, ಯಾರು ನಿವೇಶನ ರಹಿತರಿದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ ಇರೋದು ಸರ್. ಇದು ಮುಖ್ಯಮಂತ್ರಿಗಳ ಆವಾಸ್ ಯೋಜನೆ, ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಮುಖ್ಯಮಂತ್ರಿಗಳ ಆವಾಸ್ ಯೋಜನೆ ಎರಡೂ ಒಂದೇ ಅವು ಮಾಡಿದ್ದಾರೆ. ಆದರೆ ಇಲ್ಲ, ಅದು ಹಂಗಲ್ಲ ಅಂತೇಳಿ ಅದಕ್ಕೇನೋ ಒಂದು ಕಾನೂನನ್ನು ತಿರುವು ಮಾಡಿ
ನಿಮಗೆ ಆದೇಶದ ಪತ್ರ ಕೊಡಿಸಿದ್ದೀವಿ. ಕೊಟ್ಟು ಇವತ್ತು ನಿಮಗೆ ಹಕ್ಕುಪತ್ರಗಳು ಬಂದಿದೆ, ನೀವು ತಗೊಳ್ಳಿ, ಸಂತೋಷ. ಇಲ್ಲಿ ಯಾವುದೇ ಥರದ ಇದನ್ನ ಭಿನ್ನಾಭಿಪ್ರಾಯನ ಇಟ್ಕೋಬೇಡಿ. ಕೆಲವರು ಜಯಣ್ಣವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಸಮಾಜ ಒಂದಾಗಿರಬೇಕು, ಸಮಾಜ ಒಂದಾಗಬೇಕು ಅಂತ. ನಿಮ್ಮನ್ನು ಯಾರು ಪ್ರೀತಿಸ್ತಾರೆ ನೀವು ಅವ್ರನ್ನ ಪ್ರೀತಿಸಿ, ನಿಮ್ಗೆ ಯಾರು ಪ್ರೀತಿಸ್ತಾರೆ ಅವರು ನೀವು ಪ್ರೀತಿಸಿ, ನಮ್ಮನ್ನು ಯಾರು ಪ್ರೀತಿಸ್ತಾರೆ ನಾವು ಅವ್ರನ್ನ ಪ್ರೀತಿಸ್ತೀವಿ. ಈಗ ನಿಮಗೂ ನಮಗೂ ಮುಟ್ನಳ್ಳಿಗೂ ಒಂದು ಅಭಿನವ ಸಂಬಂಧ. ಬಹಳ ವರ್ಷಗಳಿಂದ ನಾನು ಇಲ್ಲಿ ರಾಜಕೀಯಕ್ಕೆ ಬಂದ್ಕಟ್ಟಿಂದ ನೀವು ಓಟ್ ಹಾಕಿದ್ದೀರಿ, ನಾನು ಗೆದ್ದಿದ್ದೀನಿ. ದೀಪಾಬಾಯಿ ಶಶಿನಾಯ್ಕ, ಸಿದ್ದುಬಾಯಿ ನಾಯ್ಕ ನಾಯ್ಕ, ಪುಟ್ಟಿಬಾಯಿ ಕುಮಾರ್ ನಾಯ್ಕ, ಭಾರತಿ ಅಯ್ಯರ್ ಎಂ ಸಿ ಆನಂದ್ ನಾಯ್ಕ. ಕೈ